ಹಲೋ, ನಮಸ್ಕಾರ ಸ್ನೇಹಿತರೆ. ಎನ್ ಪಿ ಪ್ರಾಪರ್ಟೀಸ್ ಕಡೆಯಿಂದ ನಿಮ್ಮ ಪ್ರೀತಿಯ ನಾರಾಜ್ ಮಾಡುವ ನಮಸ್ಕಾರಗಳು. ನಾವೀಗ ನೋಡುವಂಥದ್ದು ನಿಮಗೆ ಭೂಮಿ ಎರಡು ಕಡೆ ಸ್ಪಿಟ್ ಇದೆ ಸ್ನೇಹಿತರೆ. ನಾನು ಹೇಳ್ತೀನಿ, ಅದನ್ನು ಕೂಡ ನಿಮ್ಗೆ ಕ್ಲಿಯರಾಗಿ ವಿಡಿಯೋ ಮಾಡಿದ್ದೀನಿ. ನಿಮಗೆ ಒಂದು ಕಡೆ 28 ಗುಂಟೆ ಇದೆ. ನಮ್ಮ ಕಡೆ ಹೇಳಬೇಕು ಅಂದರೆ 70 ಸೆಂಟು. ನಿಮ್ಮ ಲೆಕ್ಕಾಚಾರ ಪ್ರಕಾರ 28 ಗುಂಟೆ ಸ್ನೇಹಿತರೆ. ಪ್ಯೂರ್ ರೆಡ್ ಸಾಯಿಲ್. ನಿಮಗೆ ಒಬ್ಬರದೇ ಓನರು. ಇದು ನಿಮಗೆ ಕೆಂಪು ಮಣ್ಣಿನ ಭೂಮಿ ಅಂತೂ ಸಾಲಿಡ್ ಆಗಿದೆ, ಸೂಪರ್ವಾಗಿದೆ, ಫೆನ್ಸಿಂಗ್ ಆಗಿದೆ, ಒಂದು ಬೋರ್ ಕೂಡ ಇದೆ ಸ್ನೇಹಿತರೆ. ನಿಮಗಿಲ್ಲಿ ಒಂದು ಬೋರು ಕೂಡ ಇದೆ. ಇವರು ಪರ್ ಎಕರೆಗೆ 27.5 ಲಕ್ಷ ಹೇಳ್ತಾರೆ. ಒಂದು ಎಕರೆಗೆ 27.5 ಲಕ್ಷ ಹೇಳ್ತಾರೆ. ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸ್ನೇಹಿತರೆ. ಒಂದು ಸಣ್ಣ ಮನೆ ಇದೆ, ಒಂದು ಬೋರ್ ಇದೆ, ಒಂದಷ್ಟು ತೆಂಗಿನ ಸಸಿಗಳು ಹಾಕ್ಕೊಂಡಿದ್ದಾರೆ. ಇಲ್ಲಿ ಸುತ್ತಮುತ್ತ ಎಲ್ಲ ಕಲ್ಟಿವೇಷನ್ ಮಾಡ್ತಾಯಿದ್ದಾರೆ. ನಿಮಗೆ ತಾರ್ ರೋಡಿಂದ ಹಬ್ಬ ಅಂದ್ರೂ ಒಂದು 300ರಿಂದ 400 ಮೀಟ್ರು ಮಡ್ ರೋಡ್ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಎಲ್ಲರೂ ಕೂಡ ನೀವು ಬಂದು ನೋಡಿದಾಗ ಗೊತ್ತಾಗುತ್ತೆ. ಸುತ್ತಮುತ್ತ ಎಲ್ಲ ಕೂಡ ವ್ಯವಸಾಯ ಮಾಡ್ಕೊಂಡಿದ್ದಾರೆ, ತೋಟ ಮಾಡ್ಕೊಂಡಿದ್ದಾರೆ. ಎಲ್ಲ ಕೂಡ ಅಷ್ಟೇ, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಇದು ನಿಮಗೆ ಬೆಂಗಳೂರಿಗೆ 140 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಬೆಂಗಳೂರಿಗೆ ಇದು 140 ಆಗುತ್ತೆ. ಮೈಸೂರಿಗೆ 80 ಕಿಲೋಮೀಟ್ರ್ ಆಗುತ್ತೆ. 75ರಿಂದ 80 ಕಿಲೋಮೀಟ್ರ್ ಆಗುತ್ತೆ ಸ್ನೇಹಿತರೆ. ಒಳ್ಳೆ ವಾತಾವರಣ, ಸುತ್ತಮುತ್ತ ಒಳ್ಳೆ ಜಾಗ, ಒಳ್ಳೆ ಲೊಕೇಶನ್, ಒಳ್ಳೆ ಪರಿಸರ ಕೂಡ ಅಷ್ಟೇ ಚೆನ್ನಾಗಿದೆ. ನೀರಿನ ವಾತಾವರಣ ಚೆನ್ನಾಗಿರೋದಕ್ಕೆ ಇಲ್ಲಿ ಸುತ್ತ ವ್ಯವಸಾಯ ಮಾಡ್ತಾಯಿದ್ದಾರೆ ಸ್ನೇಹಿತರೆ. ಈ ಜಮೀನವ್ರಿಗೆ ಇಲ್ಲಿ 28 ಗುಂಟೆ, ಮತ್ತೆ ದಾರಿ, ಆಮೇಲೆ ಚಾನಲ್ಲು, ಆಮೇಲೆ ಮತ್ತೆ ಅಲ್ಲಿ ಎದುರುಗಡೆ ಇನ್ನೊಬ್ರು ಲ್ಯಾಂಡು, ಅದ್ರ ಪಕ್ಕ ಕೂಡ ಜಮೀನು, ಅದಕ್ಕೂ ಕೂಡ ತಿರುಗಾಡುವಂತಹ ದಾರಿ ಕೂಡ ಇದೆ ಸ್ನೇಹಿತರೆ. ನಾವು ಯಾವುದೇ ಲ್ಯಾಂಡ್ಗೂ ಇನ್ನೊಬ್ಬರ ಮೇಲೆ ಹೋಗುವ ಹಾಗಿಲ್ಲ. ಹಾದಿಗೆ ಜಮೀನುಗಳಿಗೆ ಇನ್ನೊಬ್ಬರ ಜಮೀನು ಮೇಲೆ ಹೋಗುವ ಹಾಗೇನೂ ಇಲ್ಲ. ನಮಗೆ ಚಾನಲ್ ದಾರಿ ಆದರೂ ಇದು ಕೂಡ ನಮಗೆ ವಿಶಾಲವಾಗಿದೆ, ಅಗಲವಾಗಿದೆ ಸ್ನೇಹಿತರೆ. ಆಯಿತಾ, ಅಷ್ಟು ಕ್ಲಿಯರಾಗಿದೆ. ಒಳ್ಳೆ ತೆಂಗಿನ ಸಸಿಗಳು ಹಾಕ್ಕೊಂಡು ಇದು ಮಾಡಿದರೆ ನಾವಿಲ್ಲಿ ವ್ಯವಸಾಯ ಕೂಡ ಮಾಡಲಿಕ್ಕೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೋಡಿ, ಈಗ ನಾವು ನೋಡುವಂಥದ್ದು ಈಗ 1 ಎಕರೆ 20 ಗುಂಟೆ ಇದು. ನಿಮಗೆ 1 ಎಕರೆ 20 ಗುಂಟೆ ಜೋಳ ಹಾಕಿದ್ದಾರೆ. ಇಲ್ಲೂ ತೆಂಗಿನ ಸಸಿಗಳನ್ನ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಇವತ್ತು ಪ್ರೆಸೆಂಟ್ ಏನು ಅಂತ ಹೇಳಿದ್ರೆ, ನಾನು ಇಷ್ಟನೇ ಹೇಳೋದು, ಎಲ್ಲ ಕಡೆ ಪೊಲ್ಯೂಷನ್ ತುಂಬ ಹದಗೆಟ್ಟೋಗಿದೆ ಸ್ನೇಹಿತರೆ. ಮನುಷ್ಯನಿಗೆ ಆರೋಗ್ಯ ಪರಿಸ್ಥಿತಿಗಳು ಕೂಡ ಅಷ್ಟು ಚೆನ್ನಾಗಿಲ್ಲ. ಇವತ್ತು ನಾವು ಆರೋಗ್ಯದ ಪರಿಸ್ಥಿತಿಗೆ ತಗೊಂಡ್ರೆ ನಾವು ಈ ಥರ ಒಂದು ಉತ್ತಮವಾಗಿರುವಂಥ ಜಮೀನು ತಗೊಂಡು ನಾವು ಇದನ್ನು ಡೆವಲಪ್ಮೆಂಟ್ ಕೂಡ ಮಾಡ್ಬೋದು. ಮುಂದುಗಡೆ ಇರೋ ಜಮೀನು ಕೂಡ ನಾವು ಗುತ್ತಿಗೆ ಬೇಕಾದ್ರೂ ಮಾಡ್ಬೋದು. ಕಾಲಕ್ರಮೇಣ ಅವರು ಮಾರಿದ್ರೆ ನಮಗೆ ಮಾಡ್ತಾರೆ. ಅವರು ಹೊಂದಾಣಿಕೆ ಇರೋದ್ರಿಂದ ನಮಗೂ ಕೂಡ ಮಾರ್ತಾರೆ. ನಿಮಗೆ ಕನ್ಫ್ಯೂಸ್ ಆಗ್ಬೋದು ಸ್ನೇಹಿತರೆ. 1 ಎಕರೆ 20 ಗುಂಟೆ ಈ ಕಡೆ ಆ ಕಡೆ ಮಧ್ಯದಲ್ಲಿ ಬೇರೆಯವ್ರದ್ದು ಅಂತ. ಸಾರಿ, ಇಲ್ಲಿ ಬೇರೆಯವ್ರದ್ದು ಬರೀ 1 ಎಕರೆ ಇದೆ. 1 ಎಕರೆ 20 ಗುಂಟೆ, 28 ಗುಂಟೆ ಅವ್ರದ್ದು ಇಲ್ಲೇ ಇದೆ ಸ್ನೇಹಿತರೆ. ಅದಕ್ಕೂ ಕೂಡ ದಾರಿ ಮಡ್ ರೋಡ್ ಇದೆ. ನಾವು ಅದಕ್ಕೂ ಕೂಡ ಯಾರ ಜಮೀನು ಮೇಲೆ ಹೋಗಬೇಕಂತಿಲ್ಲ. ತಪ್ಪಿ ಇಬ್ಬರು ಸ್ನೇಹಿತರಿದ್ದರೆ ಅಂದ್ಕೊಳ್ಳಿ, ಅವ್ರಿಗೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. 28 ಗುಂಟೆ ತಗೋಬೋದು. ಇನ್ನೂ ಸ್ವಲ್ಪ ಅಮೌಂಟ್ ಇರೋರು ಕೂಡ 1 ಎಕರೆ 20 ಗುಂಟೆನ ತಗೋಬೋದು. ಪರ್ ಎಕರ್ ಅಂತೂ 27 ಲಕ್ಷ ಹೇಳ್ತಾರೆ. ನೇರ ರೈತರು ನಿಮಗೆ ಮಾತುಕತೆ. ಮಣ್ಣಾಗಲಿ ನೀರಾವರಿ ಆಗಲಿ ಸೂಪರಾಗಿದೆ. ಚಾನಲ್ ನೀರು ಕೂಡ ನಮಗೆ ಸಿಗುತ್ತೆ. ಇವತ್ತಿನ ಮನುಷ್ಯನ ಆರೋಗ್ಯ ದೃಷ್ಟಿಯಿಂದ ನಾವು ಪ್ರತಿಯೊಂದನ್ನು ನೋಡ್ತೀನಿ ಅನ್ನೋದಾದರೆ ಈ ಥರ ಒಂದು ಜಮೀನು ತಗೋಬೇಕು, ಒಳ್ಳೆ ಇಂಪ್ರೂವ್ಮೆಂಟ್ ಮಾಡಬೇಕು, ಒಳ್ಳೆ ಹಣ್ಣಿನ ಗಿಡಗಳು ಹಾಕೊಂಡು ದಾರಿ ಪಕ್ಕದಲ್ಲಿದೆ. ಆಯಿತಾ, ಹಣ್ಣಿನ ಗಿಡಗಳು ಹಾಕೋಬೇಕು. ನಾವು ಏನೇ ತೊಗೊಂಡ್ರು ಇವತ್ತು ನಮಗೆ ಬರೀ ಪಾಯ್ಸನ್. ಬಾಳೆಹಣ್ಣಿಂದ ಹಿಡಿದು
ಮಾವಿನ ಹಣ್ಣಾಗಲಿ ಆ್ಯಪಲ್ ಆಗಲಿ ಎಲ್ಲದಕ್ಕೂ ಕೂಡ ಅವರು ಔಷಧಿಗಳು ಹೊಡೆದು ಸಿಂಪಡಿಸ್ತಾರೆ. ನಾವು ನಮ್ಮ ಕೈಲಾದಷ್ಟು ನಮ್ಮ ಮನೆ ಒಳಿತಿಗೋಸ್ಕರ ಒಂದೊಂದು ಗಿಡ ಹಾಕ್ಕೊಂಡು ಸಾಕು ಸ್ನೇಹಿತರೆ. ಅದನ್ನೇ ಕ್ಲೀನಾಗಿ ಮೇಂಟೈನ್ ಮಾಡಿಕೊಂಡ್ರೆ ಒಳ್ಳೆ ತೋಟ ಮಾಡಿಕೊಂಡು ಒಂದು ಹಣ್ಣುಗಳು ಕೂಡ ನಮಗೆ ಸಿಗ್ತವೆ. ಮಾವು, ಹಲಸು ನೋಡಿ, ವರ್ಷಕ್ಕೊಂದು ಪದಾರ್ಥಗಳು ಇವೆಲ್ಲ ಮನುಷ್ಯನಿಗೆ ತಿನ್ನಲಿಕ್ಕೆ ಒಳ್ಳೆ ಯೋಗ್ಯವಾಗಿರಬೇಕು. ಎಲ್ಲ ಪಾಯ್ಸನ್ ಹಾಕೋದ್ರಿಂದ, ಅದು ಕೆಮಿಕಲ್ಸ್ ಹಾಕಿ ಮಾಡೋದ್ರಿಂದ ಮನುಷ್ಯನ ಆರೋಗ್ಯ ತುಂಬ ಹದಗೆಡ್ತಾ ಇದೆ. ಮನುಷ್ಯ ದುಡ್ಡು ಸಂಪಾದನೆ ಮಾಡ್ತಿದ್ದಾನೆ ಹೊರತು ಆರೋಗ್ಯ ಅಂತೂ ಸಂಪಾದನೆ ಮಾಡ್ತಾಯಿಲ್ಲ. ನಾವು ಇವತ್ತು ಆರೋಗ್ಯ ದೃಷ್ಟಿ ತಗೋಬೇಕು ಅಂತಂದರೆ ನಾವು ಒಳ್ಳೆ ತೋಟಗಳನ್ನ ನಿರ್ಮಾಣ ಮಾಡಲೇಬೇಕು ಸ್ನೇಹಿತರೆ. ನಮಗೆ ಎಲ್ಲಿಂದ ಎಲ್ಲಿಗೆ ಹೋದರೂ ಒಳ್ಳೆ ತೋಟ, ಒಳ್ಳೆ ವಾತಾವರಣ, ಒಳ್ಳೆ ಜಾಗ ಸಿಕ್ಕರೆ ಸಾಕು ಸ್ನೇಹಿತರೆ. ಎಲ್ಲರೂ ಕೂಡ ತುಂಬ ಅದ್ಭುತವಾಗಿರುತ್ತೆ. ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿದ್ದರೆ 6360446978 ಈ ನಂಬರ್ಗೆ ಕಾಲ್ ಮಾಡಿ. ತಾವೀಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಬೆಳೆದಿದ್ದಾವೆ ಅಂತ. ಇಲ್ಲೆಲ್ಲ ಡ್ರಿಪ್ಪಿಂಗ್ ಎಲ್ಲ ಮಾಡಿ ಒಳ್ಳೆ ಅದ್ಭುತವಾಗಿದೆ ತೋಟ ಮಾತ್ರ. ನಿಮಗೆ ನಾವು ಇವತ್ತು ಈ ಥರ ತೋಟಗಳನ್ನ ಮಾಡಬೇಕು ಅಂದರೂ ನಿಜವಲ್ವೇ ಒಂದು ಮಟ್ಟ ಮಾಡಿ ಒಂದು ಲೆವೆಲ್ ಮಾಡ್ಬೇಕಾದ್ರೆ ತುಂಬ ಕಷ್ಟ ಇದೆ ಸ್ನೇಹಿತರೆ. ಇಲ್ಲಿ ಎಲ್ಲ ರೆಡಿ ಇದ್ದಾವೆ ನಮಗೆ. ನಾವಿಲ್ಲಿ ಫೆನ್ಸಿಂಗ್ ಎಲ್ಲ ಮಾಡಿ ಪ್ರತಿಯೊಂದು ಕೂಡ ಕ್ಲಿಯರಾಗಿದೆ ಸ್ನೇಹಿತರೆ. ನಾವು ಇಲ್ಲೇನೆಂದರೆ ಈ ತೋಟನ ಇನ್ನೂ ಇಂಪ್ರೂವ್ಮೆಂಟ್ ಮಾಡಬಹುದು. ಇಲ್ಲ ನಮಗೆ ತಕ್ಕಂತೆ ಬೆಳೆಗಳನ್ನ ಹಾಕ್ಕೊಂಡು ಬೇಕಾದ್ರೆ ನಾವಿಲ್ಲಿ ಬೆಳೀಲಿಕ್ಕೂ ಕೂಡ ಒಂದು ಅವಕಾಶ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನೀವು ಲೈಕ್ ಮಾಡಿ, ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಎಷ್ಟೋ ಜನಗಳು ಲ್ಯಾಂಡ್ಗಳು ಹುಡುಕ್ತಾ ಇರ್ತಾರೆ. ಅಂಥವ್ರಿಗೆ ನಿಮ್ಮಿಂದ ತುಂಬ 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 ಅನುಕೂಲ ಆಗುತ್ತೆ ಸ್ನೇಹಿತರೆ. ನಮ್ಮ ಹತ್ರ ಕೂಡ ತುಂಬ ಸಹಾಯ ಆಗುತ್ತೆ ನಿಮ್ಮಿಂದ. ಏಕೆಂದರೆ ನೀವು ಶೇರ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ಅನೇಕ ಜನಗಳು ತಲುಪೋದ್ರಿಂದ ನಮಗೂ ತುಂಬ ಸಹಾಯ ಆಗುತ್ತೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.